ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವೀಡಿಯೋ ಒಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ನೀವು ಇವಾಗೊಂದು KCT ಎಕ್ಸಾಮ್ ಆಗಿರಲಿ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರಲಿ, ಇದೆಲ್ಲ ಒಂದು ಬರ್ದಿರ್ತೀರಿ. ನಿಮಗೆ ರ್ಯಾಂಕ್ ಹೆಂಗೆ ಬರ್ತೈತಿ ಏನು ಅಂದ್ರೆ, ಇವಾಗ ರ್ಯಾಂಕಿಂಗ್ ಹೆಂಗೆ ಅಂದರೆ ಕೊಡ್ತಾರ, ಇವಾಗ ಅಗ್ರಿಕಲ್ಚರ್ ಬೇರೆ ಕೊಡ್ತಾರೋ ಅಥವಾ ಜನರಲ್ ರ್ಯಾಂಕ್ ಬೇರೆ ಕೊಡ್ತಾರೋ ಏನು ಅಂತೇಳಿ ಭಾಳ ತಿಲ ಹುಳ ಬಿಟ್ಟಿರ್ತಾವೆ. ಸೊ ಅವೆಲ್ಲ ಒಂದು ಹೆಂಗಿರ್ತೈತಿ ಏನಿರ್ತೈತಿ ಅಂತ ನಾನು ನಿಮಗೆ ಇದ್ರಾಗ ಒಂದು ಡೆಮೋ ತೋರ್ಸಾಕತ್ತೀನಿ. ಅಂದ್ರೆ ಲಾಸ್ಟ್ ಇಯರ್ದೊಂದು ಮಾರ್ಕ್ಶೀಟ್ ಏನಿತ್ತಲ್ಲ KCTದು, ಸೊ ಅದ್ರದ್ದು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಅಂತ, ಅದು ಹೆಂಗೆ ಡಿವೈಡ್ ಮಾಡಿರ್ತಾರೆ ರ್ಯಾಂಕ್ ಎಲ್ಲ ಏನಂತೇಳಿ. ಸೊ ಇನ್ನು ಯಾರೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಗೆ ಏನಾದರೂ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳ್ಬೋದು. ಇಲ್ಲ ಕಮೆಂಟ್ ಮಾಡೋಕೆ ಆಗೋದಿಲ್ಲ, ಹೆಸಿಟೇಟ್ ಆಗ್ತೈತಿ ಅಂದ್ರೆ ನಾನೊಂದು ಇನ್ಸ್ಟಾಗ್ರಾಮ್ ID ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ. ಸೊ ಅದಕ್ಕೆ ಬಂದು ನೀವು ಫಾಲೋ ಆಗಿ ನಂಗೆ DM ಮಾಡಿ ಕೇಳಿದ್ರಿ ಅಂದರೆ, ಸೊ ನಾನು ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ಬರ್ರಿ, ಇದೇನು ನೋಡಕತ್ತಿರಲ್ಲ ರಿಸಲ್ಟ್ ಪ್ರೊಫೆಷನಲ್ ಕೋರ್ಸಸ್ ಇದು ಅಂತೇಳಿ. ಸೊ ನಿಮ್ಗೆ ಹೆಂಗೆ ಬರ್ತೈತಪ್ಪ ಅಂದ್ರೆ, ಈ ವರ್ಷವೂ ಸಹ ಸೇಮ್ ಲಾಸ್ಟ್ ಇಯರ್ ಬಂದಂಗೆ ಬರ್ತೈತಿ. ಇಲ್ಲಿನ ಅಪ್ಲಿಕೇಶನ್ ನಂಬರ್ ಐತಿ, ನೀವು ಅಪ್ಲಿಕೇಶನ್ ನಂಬರ್ ಹಾಕಿ ಎಲ್ಲ ಒಂದು ಅದೊಂದು ಲಿಂಕ್ ರಿಸಲ್ಟ್ ಬಂದಮೇಲೆ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ ಎಲ್ಲ ಹಾಕಿ ನೀವು ಲಾಗಿನ್ ಆದ್ರಿ ಅಂದ್ರೆ, ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ಮೇಲ್ಗಡೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಅಂತ ತೋರಿಸ್ತದೆ, ಮತ್ತು ಈ ಸೈಡ್ ಡೇಟ್ ಆಫ್ ಬರ್ತ್ ಅಂತೇಳಿ ತೋರಿಸ್ತದೆ. ಸೊ ಅದಾದ್ಮೇಲೆ ನೀವು ಸಬ್ಮಿಟ್ ಕೊಟ್ಟ ಮೇಲೆ, ಸೊ ಏನಿಲ್ಲಿ ಡಿಸಿಪ್ಲಿನ್ ವೈಸ್ ರ್ಯಾಂಕ್ ಅಂತ ಐತಲ್ಲ, ಸೊ ಇಲ್ಲಿ ನಿಮ್ಗೆ ತೋರಿಸ್ತೈತಿ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ನಿಮ್ಮದು ಏನು ನಂಬರ್ ಇರ್ತೈತೆ ಅದು, ಮತ್ತು ಇಲ್ಲಿ ನೇಮ್ ಯಾರ ನೇಮ್ ಒಳಗೆ ಐತಿ ಅಂದರೆ, ಯಾರು ನಿಮ್ಮದು ಹೆಸರು ಇರುತ್ತೆ ನಿಮ್ದಿದ್ರೆ ನಿಮ್ಮದು, ಅಥವಾ ಯಾರು ನೀವು ಚೆಕ್ ಮಾಡ್ತಿದ್ರೆ ಅವ್ರದ್ದು ಇರ್ತೈತಿ. ಸೊ ಇಲ್ಲಿ ನೋಡ್ಕೊತ ಹೋದ್ರಿ ಅಂದ್ರೆ ನಿಮಗಿಲ್ಲಿ ಮೊದಲು ಈ ಸಲ ಡಿಸಿಪ್ಲೈನ ಮತ್ತು ರ್ಯಾಂಕ್ ಒಳಗೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ B ಫಾರ್ಮ, ಇವಾಗ ಬಯೋ ಬ್ಯಾಕ್ಗ್ರೌಂಡ್ ಇದ್ದವರೆಲ್ಲ B ಫಾರ್ಮ್ ಅಂದರೆ CET ಬರೆದ್ರೆ ನಿಮಗೆ ಬಯೋದು ಸ್ಕೋರ್ ಮೇಲೆ PCB ಈ ಥರ ಒಂದು ಸ್ಕೋರ್ ಮೇಲೆ ನಿಮಗೆ B ಫಾರ್ಮದ ರ್ಯಾಂಕ್ ಕೊಡ್ತಾರೆ. ಸೊ ಅದಾದ್ಮೇಲೆ ಇಂಜಿನಿಯರಿಂಗ್ ರ್ಯಾಂಕು ಕೊಡ್ತಾರೆ. ನಿಮ್ಮದು ಮ್ಯಾಥ್ಸ್ ಎಲ್ಲ ಇದು ಮಾಡ್ಕೊಂಡು PCM ಹಿಡಿದ್ರು ಅಂದ್ರೆ ಇಂಜಿನಿಯರಿಂಗ್ ರ್ಯಾಂಕ್. ಮತ್ತು ಇಲ್ಲಿ ನೋಡ್ಬೋದು ಹಂಗೆ ನರ್ಸಿಂಗ್ ಅಂತ ಐತಿ, ನರ್ಸಿಂಗದ ರ್ಯಾಂಕು ಇಲ್ಲಿ ಮೆನ್ಷನ್ ಮಾಡ್ಯಾರ, ಅದು ಎಷ್ಟೈತೆ ಅಂತ ಹೇಳ್ತಾರೆ. ಮತ್ತು ಅದಾದಮೇಲೆ D ಫಾರ್ಮ, ಅಗ್ರಿ BSc ಥಿಯರಿ ಇಲ್ಲಿ ಐತೆ ನೋಡ್ರಿ, ಅಗ್ರಿ BSc ಥಿಯರಿ ಮತ್ತು ಪ್ರಾಕ್ಟಿಕಲ. ಸೊ BSc ಥಿಯರಿ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ, ಬೋರ್ಡ್ ಪರ್ಸಂಟೇಜ್ ಮತ್ತು KCT ಮಾರ್ಕ್ಸ್ ಅವೆರಡು ಮಾಡಿ ನಿಮ್ಗೆ ಎಷ್ಟು ರ್ಯಾಂಕ್ ಬರ್ತೈತಿ ಅದನ್ನು ಒಂದೇನಪ್ಪ ಅಂತಂದ್ರೆ ಥಿಯರಿ ರ್ಯಾಂಕ್ ಒಳಗೆ ಕೊಡ್ತಾರೆ. ಸೊ ಇನ್ನು ಇಲ್ಲ ನಮಗೆ ಪ್ರಾಕ್ಟಿಕಲ್ ರ್ಯಾಂಕ್ ಬೇಕು ಅಂದರೆ, ಪ್ರಾಕ್ಟಿಕಲ್ ರ್ಯಾಂಕ್ ಹೆಂಗೆ ಇನ್ಕ್ಲೂಡ್ ಮಾಡ್ತಾರಪ್ಪ ಅಂತಂದ್ರೆ 25% ಬೋರ್ಡ, 25% KCT, ಮತ್ತು ಇನ್ನು 50% ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದು ಈ ರೀತಿಯಾಗಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಇದು ಮಾಡ್ತಾರೆ. ಸೊ ಇಲ್ಲಿ ನೀವು ಕೇಳ್ಬೋದು ನಂಗೆ .50 ಅಂತೇಳಿ ಬಂದದಲ್ಲ ಯಾಕೆ ಅಂತೇಳಿ. B ಫಾರ್ಮ 1263 ಅಂದ್ರೆ 1,26,735 .50 ಅಂತೇಳಿ ಬಂದೈತಿ. ಆ ರೀತಿ ಯಾಕಾಗಿತ್ತಪ್ಪ ಅಂತಂದ್ರೆ, ಲಾಸ್ಟ್ ಇಯರ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ಟೈಮ್ ರಿಸಲ್ಟ್ ಬಿಟ್ಟಾಕಾರ ಸ್ವಲ್ಪ ಜನಕ್ಕೆ ಬಂದಿತ್ತು. ಫಸ್ಟ್ ಟೈಮ್ ಮಾರ್ಕ್ಸ್ ಅಪ್ಲೋಡ್ ಮಾಡದೇ ಇರೋ ಕಾರಣದಿಂದಾಗಿ ಸೆಕೆಂಡ್ ಟೈಮ್ ಮತ್ತು ಅಗೇನ್ ಮಾರ್ಕ್ಸ್ ಅಪ್ಲೋಡ್ ಮಾಡಿರೋದ್ರಿಂದ ಈ ರೀತಿಯಾಗಿ ಬಂತು. ಸೊ ಅದಕ್ಕೆ ಮತ್ತೆಲ್ಲರದು ಚೇಂಜ್ ಮಾಡೋದು ಬೇಡ ಅಂತೇಳಿ ಜಸ್ಟ್ ಹೊಸದಾಗಿ ಯಾರ್ಯಾರಿಗೆ ಮಾರ್ಕ್ಸ್ ಕೊಟ್ರಲ್ಲ, ಸೊ ಅವ್ರಿಗೆ ಈ ರೀತಿ ಕೊಟ್ಟಾರ. ಮತ್ತಿನ್ನು ವೆಟ್ರನರಿ ಪ್ರಾಕ್ಟಿಕಲ್ ಎಷ್ಟು ಬಂದೈತಿ, ಇಲ್ಲೇನು ನೋಡಕತ್ತಿರಲ್ಲ ವೆಟ್ರನರಿ ಪ್ರಾಕ್ಟಿಕಲ್ ಎಷ್ಟು ಬಂದೈತಿ ಅಂದ್ರೆ, ಇವಾಗ ಎಷ್ಟು ವಿದ್ಯಾರ್ಥಿಗಳು ಬರ್ದಿರ್ತಾರಲ್ಲ, ಸೊ ಅವ್ರದ್ದೆಲ್ಲ ಬಯಾಲಜಿ ಬ್ಯಾಕ್ಗ್ರೌಂಡ್ ಇದ್ದವ್ರದ್ದು ಅಷ್ಟರೊಳಗೆ ಎಷ್ಟು ಮಂದಿಗೆ ಬಂದೈತೆ ಅಂದ್ರೆ, ವೆಟ್ರನರಿ ಸೈನ್ಸ್ ಏನು ನೋಡಕತ್ತಿರಲ್ಲ 2,757. ಮತ್ತು ಇಲ್ಲಿ ವೆಟ್ರನರಿ ಸೈನ್ಸ್ ಥಿಯರಿ 1,11,948 ಪ್ಲಸ್ ಮಾರ್ಕ್ಸ್ನು ತೋರಿಸ್ತೀನಂತ. ಇನ್ನು ಯೋಗ ನ್ಯಾಚುರೋಪತಿ ಇದೆಲ್ಲ ಐತಲ್ಲ, ಸೊ ಅದ್ರದ್ದು ಎಷ್ಟು ಏನು 60,922 ಈ ರೀತಿಯಾಗಿ ಬಂದೈತಿ. ಏನು ಇಲ್ಲಿ ನೋಡಕತ್ತಿರಲ್ಲ ಇಲ್ಲಿ ಸಬ್ಜೆಕ್ಟ್ ಮತ್ತು ಇಲ್ಲಿ ಬಯಾಲಜಿ KCT ಮಾರ್ಕ್ಸ್ ಮಿಡಲ್ ರೋದಾಗ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್. ಬಯಾಲಜಿ 60ಕ್ಕೆ 23, ಕೆಮಿಸ್ಟ್ರಿ 60ಕ್ಕೆ 20, ಮ್ಯಾಥ್ಸ್ 26, ಫಿಸಿಕ್ಸ್ 20. ಜಸ್ಟ್ 20 ಎಲ್ಲದರಾಗೂ 20 ಅಂದ್ರೆ ನಿಮ್ಮದೇನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಆಗಿರ್ಬೋದು, ವೆಟರ್ನರಿ ಪ್ರಾಕ್ಟಿಕಲ್ ಆಗಿರ್ಬೋದು, ಹೆಂಗೆಲ್ಲ ರ್ಯಾಂಕಿಂಗ್ ಬಂದಾವ ನೋಡಿರಿ. ನೀವೇನಾರು ಇಲ್ಲಿ ಚಲೋ ಸ್ಕೋರ್ ಮಾಡಿದಿರಿ ಅಂದ್ರೆ ನಿಮ್ಗೆ ಆರಾಮಾಗಿ ಇಲ್ಲಿ ಚೆನ್ನಾಗಿ ರಿಸಲ್ಟ್ ಬರ್ತೈತಿ. ಮತ್ತಿನ್ನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ನೀವು ನೋಡಕತ್ತಿರಲ್ಲ, ಪ್ರಾಕ್ಟಿಕಲ್ ಒಳಗೆ ಹೆಂಗೆ ತೊಗೊಂಡ್ರೆ ಇದ್ದಾರೆ ಅಂದ್ರೆ, ಒಂದು 188 ಔಟ್ ಆಫ್ 200 200 ಮಾರ್ಕ್ಸ್ ಇರ್ತೈತಿ, ಅದಕ್ಕೆ 188 ತೊಗೊಂಡಾರ. ಇಲ್ಲೆಲ್ಲ ತೋರಿಸ್ತಾರೆ ಅದು ಪ್ರತಿಯೊಂದು ನೀವು ಬರ್ದಿದ್ದೆಲ್ಲ. ಅಕಸ್ಮಾತ್ ನೀವು ಏನಾದ್ರು ನಾಟ ಗೀಟ ಬರ್ದಿದ್ರಿ ಅದೆಲ್ಲ ಇತ್ತಂದ್ರೆ, ಅಕಸ್ಮಾತ್ ಎಕ್ಸಾಮ್ ಬರ್ದು ಅದು ರಿಸಲ್ಟು ಬಂದಿತ್ತು ಅಂದ್ರೆ ಅಲ್ಲಿಯೂ ಶೋ ಹಾಕೈತಿ. ಇವಾಗ ನೀಟ್ ಬರ್ದಿದ್ದಂದ್ರೆ ಅದನ್ನು ಶೋ ಆಗ್ತಿತ್ತು, ಬಟ್ ಸಮ್ ಇಶ್ಯೂಯಿಂದ ಅದು ಆಗಲಿಲ್ಲ. ಮತ್ತು ನೀವು ನೋಡ್ಬೋದು ಬಯಾಲಜಿ 100 ಮಾರ್ಕ್ಸಿನ ಪೇಪರಿಗೆ ನೀವು ಎಷ್ಟು ತೊಗೊಂಡ್ರಿ ಅನ್ನೋದು ಇಲ್ಲಿ ಥಿಯರಿದು ಎಲ್ಲ ಮ್ಯಾಟ್ರ್ ಆಕೈತಿ. ಬಯಾಲಜಿ, ಕೆಮಿಸ್ಟ್ರಿ, ಇಂಗ್ಲೀಷ್, ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ವೆಟರ್ನರಿ ಪ್ರಾಕ್ಟಿಕಲ್. ಸೊ ಇಲ್ಲಿ ಎಲ್ಲವನ್ನು ಸಹ ಅವರು ಇನ್ಕ್ಲೂಡ್ ಮಾಡ್ಕೋತಾರೆ ಈ ಒಂದು ಮಾರ್ಕ್ಶೀಟ್ ಒಳಗೆ. ಎಲ್ಲನೂ ನಿಮಗೆ ಗೊತ್ತಾಕೈತಿ, ನಿಮ್ಮ ರಿಸಲ್ಟ್ ಬೋರ್ಡ್ ಎಷ್ಟಾಗೈತಿ ಮತ್ತು KCT ಎಷ್ಟಾಗೈತಿ. ನೀವು ನೋಡಕತ್ತೀರ ಇಲ್ಲಿ ಮಿಡಲ್ ಒಳಗೆ KCT ಐತಿ, ಈ ಕಡೆ ಇರೋದು ಪ್ರಾಕ್ಟಿಕಲ್ಲ ಮತ್ತು ಥಿಯರಿದೈತಿ, ಮತ್ತು ಈ ಕಡೆ ರ್ಯಾಂಕ ಮತ್ತು ಇದೈತೆಲ್ಲ ಎಲ್ಲ ಕೊಟ್ಟಾರ. ಸೊ ಈ ರೀತಿಯಾಗಿ ಅವರು ರ್ಯಾಂಕ್ ಸೀಟವನ್ನು
ರಿಲೀಸ್ ಮಾಡ್ತಾರೆ. ಈ ರೀತಿಯಾಗಿರ್ತೈತಿ. ತುಂಬ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ ಇದು ಹೆಂಗೈತಿ ಏನಂತ ಕೇಳಿ. ಸೊ ಇದಾಗೈತಿ ಇವತ್ತು ನೋಡು. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಒಂದೆಲ್ಲ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ಸಹ ಗೊತ್ತಾಗಲಿ ಅಂಥೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ ಟಾಟಾ ಬಾಯ್.